ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. 8 ನ್ಯೂಸ್ಗಳನ್ನು ಲೈನ್ ಅಪ್ ಮಾಡಿಟ್ಟಿದ್ದೇವೆ, ದಯವಿಟ್ಟು ಕೊನೆವರೆಗೂ ನೋಡಿ. ಮೊದಲನೆಯ ನ್ಯೂಸು, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ ರ್ಯಾಲಿಡ್ ಫಾರ್ 3 ಕಾನ್ಸಿಕ್ಯೂಟಿವ್ ಡೇಸ್. ಕಳೆದ 3 ದಿನದಿಂದ ನಿಫ್ಟಿ ಮತ್ತು ಸೆನ್ಸೆಕ್ಸು ಮೇಲೆ ಹೋಗ್ತಾ ಇದೆ. ಸದ್ಯಕ್ಕೆ ನಿಫ್ಟಿ 15,000ವನ್ನು ಕ್ರಾಸ್ ಮಾಡುವ ಹಂತದಲ್ಲಿದೆ. ಸೆನ್ಸೆಕ್ಸು 50,000ವನ್ನು ಕ್ರಾಸ್ ಮಾಡ್ತಾ ಇದೆ. ಆದರೆ ದೇಶದಲ್ಲಿ ಕೋವಿಡ್ 2ನೇ ಅಲೆ ಇದೆ. ಆದರೂ ಕೂಡ ಮಾರುಕಟ್ಟೆ ಮೇಲೆ ಹೋಗ್ತಾ ಇರೋದ್ರಿಂದ ಜನರಿಗೆಲ್ಲ ಡೌಟ್ ಬರ್ತಾ ಇದೆ. ಕಾರಣ ಏನಿರ್ಬೋದು ಅಂತಂದರೆ, 18 ವರ್ಷದಿಂದ 45 ವರ್ಷದವರಿಗೆ ವ್ಯಾಕ್ಸಿನೇಷನನ್ನು ಸ್ಟಾರ್ಟ್ ಮಾಡಿದ್ದಾರಲ್ಲ, ಅದರಿಂದ ಮುಂದಿನ ದಿನಗಳಲ್ಲಿ ದೇಶಕ್ಕೆ ಎಕಾನಮಿ ಇನ್ನೂ ಇಂಪ್ರೂವ್ ಆಗಬಹುದು ಮತ್ತು ಕೋವಿಡ್ ಕಮ್ಮಿ ಆಗ್ಬೋದು ಅನ್ನುವಂಥ ಆಸೆಯಿಂದ ಬಹುಶಃ ಸ್ಟಾಕ್ ಮಾರ್ಕೆಟ್ ರ್ಯಾಲಿ ಆಗ್ತಾ ಇರ್ಬೋದು. ಎರಡನೆಯ ನ್ಯೂಸು, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಹ್ಯಾಸ್ ಅಪ್ರೂವ್ಡ್ ಬಿಗ್ ಬಾಸ್ಕೆಟ್ಸ್ ಅಕ್ವಿಸಿಷನ್ ಬೈ ಟಾಟಾ ಗ್ರೂಪ್. 64.3% ಷೇರುಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಟಾಟಾ ಡಿಜಿಟಲ್ಲು 100% ಓನ್ಡ್ ಬೈ ಟಾಟಾ ಸನ್ಸ್. ಅಪ್ರಾಕ್ಸಿಮೇಟ್ ಅಮೌಂಟು ಈ ಡೀಲಿಗೆ ಕೊಡ್ತಾ ಇರೋದು ಬಿಗ್ ಬಾಸ್ಕೆಟಿಗೆ 9,000 ಕೋಟಿ. ಇದರಿಂದ ಟಾಟಾದವರು ಆನ್ಲೈನ್ ಗ್ರಾಸರಿ ಬಿಸ್ನೆಸ್ಗೆ ಇಳಿತಾ ಇದ್ದಾರೆ ಮತ್ತು ರಿಲಯನ್ಸ್ ಜಿಯೋ ಮಾರ್ಟಿನೊಡನೆ ಮುಂದಿನ ದಿನದಲ್ಲಿ ಕಾಂಪಿಟೇಷನ್ಗೆ ಇಳಿತಾರೆ. ಈ ಸೆಕ್ಟರ್ನಲ್ಲಿ ದೊಡ್ಡ 2 ಪ್ಲೇಯರ್ಸ್ ಸದ್ಯಕ್ಕೆ ಆಗಿಬಿಟ್ಟಿದ್ದಾರೆ. ನ್ಯೂಸ್ ನಂಬರ್ 3, ಇವತ್ತು ಟೈಟನ್ನ ಕ್ವಾರ್ಟರ್ಲಿ ರಿಸಲ್ಟ್ಸು ಅನೌನ್ಸ್ ಆಗ್ತಾ ಇದೆ. ಒಳ್ಳೆಯ ರಿಪೋರ್ಟ್ ಬರ್ಬೋದು ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಜನವರಿ ಮಾರ್ಚ್ 2021ರಲ್ಲಿ ಅದರ ಬಗ್ಗೆ ರಿಪೋರ್ಟ್ ಬಂದ ತಕ್ಷಣ ನಿಮಗೆ ನಿಮ್ಮ ಸೇವೆಗಾಗಿ ನಾವು ಟೈಟನ್ ಕಂಪನಿಯ ಫುಲ್ ರಿಪೋರ್ಟನ್ನು ಕೊಡ್ತಾ ಇದ್ದೇವೆ. 4ನೆಯ ನ್ಯೂಸು, ಪವರ್ ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ INVIT ಇವತ್ತು ಓಪನ್ ಆಗಿದೆ. ಕ್ಲೋಸ್ ಆಗೋದು ಮೇ 3ನೇ ತಾರೀಕು. ಇಶ್ಯೂ ಪ್ರೈಸು 99ರಿಂದ 100 ರೂಪಾಯಿ. ಮಿನಿಮಮ್ ಕ್ವಾಂಟಿಟಿ ಒಬ್ಬ ಬೈ ಮಾಡಬೇಕಾಗಿರೋದು 1,100 ಯೂನಿಟು. ಆದ್ದರಿಂದ ಒಬ್ಬ ವ್ಯಕ್ತಿ ಅಪ್ಲಿಕೇಶನ್ ಹಾಕುವನು 1,10,000 ರೂಪಾಯಿಯನ್ನು ಹಾಕಬೇಕಾಗ್ತದೆ. ಈ ಇನ್ವೆಸ್ಟ್ಮೆಂಟ್ ಟ್ರಸ್ಟು ಪವರ್ ಪ್ರಾಜೆಕ್ಟ್ಗಳಲ್ಲಿ ತಮ್ಮ ಹಣವನ್ನು ಹಾಕ್ತಾರೆ ಮತ್ತು 90% ಕ್ಯಾಶ್ ಫ್ಲೋನ ಅವರು ಶೇರ್ ಹೋಲ್ಡರ್ಸಿಗೆ ವಾಪಸ್ ಕೊಡ್ತಾರೆ. ಇದರಲ್ಲಿ ಒಂದು ಅಂದಾಜು 7ರಿಂದ 11% ಪ್ರಾಫಿಟು ಬರಬಹುದು ವಾರ್ಷಿಕವಾಗಿ, ಆದರೆ ಟ್ಯಾಕ್ಸ್ ಕಟ್ಟಬೇಕು. 5ನೆಯ ನ್ಯೂಸು, ಸೆಬಿಸ್ ನ್ಯೂ ರೂಲ್ಸ್ ಫಾರ್ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್. ಇದು ಬಹಳ ಇಂಟ್ರೆಸ್ಟಿಂಗ್ ನ್ಯೂಸು. ಜುಲೈ 1ರಿಂದ ಸೆಬಿಯವರು ಏನು ರೂಲ್ಸ್ ಮಾಡಿದ್ದಾರೆ ಅಂತಂದರೆ, 20% ಸ್ಯಾಲ್ರಿ ಸಂಬಳ ಏನಿದೆ ಮ್ಯೂಚುವಲ್ ಫಂಡ್ ಕಂಪನಿದು ಟಾಪ್ ಮ್ಯಾನೇಜ್ಮೆಂಟ್, CEO, ಫಂಡ್ ಮ್ಯಾನೇಜರ್, ರಿಸರ್ಚ್ ಅನಲಿಸ್ಟ್ ಅವರಿಗೆ ಸಂಬಳದಲ್ಲಿ 20%ನ್ನು ಮ್ಯೂಚುವಲ್ ಫಂಡಿನ ಯೂನಿಟ್ಗಳ ಮುಖಾಂತರನೇ ನೀವು ಅವರಿಗೆ ಪೇ ಮಾಡಬೇಕು. ಸಂಬಳವನ್ನು ಕ್ಯಾಶ್ನಲ್ಲಿ ಕೊಡಬಾರ್ದು. ಯಾಕಂತಂದರೆ ಇವರು ಮುಂದಿನ ದಿನಗಳಲ್ಲಿ ತಮ್ಮ ಫಂಡನ್ನು ಚೆನ್ನಾಗಿ ನೋಡಿಕೊಳ್ಳಿ, ಅವರಿಗೂ ಇಂಟ್ರೆಸ್ಟ್ ಇರಲಿ ಅನ್ನುವಂಥ ಕಾರಣದಿಂದ. 6ನೆಯ ನ್ಯೂಸು, ಹಾಸ್ಪಿಟಾಲಿಟಿ ಸೆಕ್ಟರ್ ಬ್ಯಾಡ್ಲಿ ಎಫೆಕ್ಟೆಡ್ ಬೈ ಸೆಕೆಂಡ್ ವೇವ್ ಆಫ್ ಕೋವಿಡ್. ಈ ಹೋಟೆಲುಗಳು, ರಿಸಾರ್ಟುಗಳಲ್ಲಿ ಈಗ ಕೋವಿಡ್ 2ನೇ ಅಲೆ ನಡೀತಾ ಇರೋದ್ರಿಂದ ಏಪ್ರಿಲು, ಮೇ, ಜೂನ್ನಲ್ಲಿ ಒಂದಷ್ಟು ಸಮ್ಮರ್ ವೇಕೇಷನ್ ಇದ್ದಾಗ ಜನಗಳು ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು. ಅದು ನಿಂತೋಗಿರೋದ್ರಿಂದ ಈಗ ಈ ಇಂಡಸ್ಟ್ರಿ ತುಂಬ ಲಾಸನ್ನು ಅನುಭವಿಸ್ತಾ ಇದ್ದಾವೆ. ಬಿಸ್ನೆಸ್ಸು ತುಂಬ ಮಿನಿಮಮ್ ಆಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಏರ್ ಟ್ರಾವೆಲ್ ಆಲ್ಸೋ ತುಂಬ ಕಮ್ಮಿಯಾಗಿದೆ. 7ನೆಯ ನ್ಯೂಸು, ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಫ್ HUL ಹೊರಗೆ ಬಂದಿದೆ. ಟೋಟಲ್ ರೆವೆನ್ಯೂ ಜನವರಿ ಮಾರ್ಚು 2020 ಅಂದರೆ Q4 ಆಫ್ 2020ಯಲ್ಲಿ 9,210 crores ಇತ್ತು. ಈ ವರ್ಷದ ಲಾಸ್ಟ್ ಕ್ವಾರ್ಟರಲ್ಲಿ 12,433 ಕೋಟಿ ಇದೆ. 35% ಇಂಪ್ರೂವ್ಮೆಂಟು ಟೋಟಲ್ ರೆವೆನ್ಯೂ ಅಲ್ಲಿ.
ನೆಟ್ ಪ್ರಾಫಿಟ್ ನೋಡಿ ಭಾಳ ಇಂಟ್ರೆಸ್ಟಿಂಗ್ ಇದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 1512 ಕೋಟಿ ಪ್ರಾಫಿಟ್ಟು. ಈ ವರ್ಷ ಲಾಸ್ಟ್ ಕ್ವಾರ್ಟರ್ನಲ್ಲಿ 2190 ಕೋಟಿ, ಅಲ್ಲಿಗೆ 45% ಪ್ರಾಫಿಟ್ ಎಕ್ಸ್ಟ್ರಾ ಬಂದಿದೆ. ಈ ರಿಸಲ್ಟು ಬೆಟರ್ ದೆನ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಫಾರ್ HUL. ಆದ್ದರಿಂದ ಇವತ್ತು HUL ಅವರು 17 ರೂಪಾಯಿಯನ್ನು ಪರ್ ಶೇರು ಫೇಸ್ ವ್ಯಾಲ್ಯೂ 1 ರೂಪಾಯಿಗೆ ಡಿಕ್ಲೇರ್ ಮಾಡಿದ್ದಾರೆ. ಅಂತಂದರೆ ಡಿವಿಡೆಂಡ್ ಪರ್ಸಂಟೇಜು 1700% ಆಯಿತು. ಸ್ನೇಹಿತರೆ, ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನನ್ನು ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ, ಯಾಕಂತಂದರೆ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಉಪಯುಕ್ತ ಕರ್ನಾಟಕದಲ್ಲಿ. ಆಮೇಲೆ ವಿಡಿಯೋದ ಕಂಟೆಂಟ್ ಚೆನ್ನಾಗಿದೆ ಅಂತಂದರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಗುಡ್ ಅಂತ ಟೈಪ್ ಮಾಡಿದ್ರೆ ನಮಗೆ ನಾವು ಕಷ್ಟಪಟ್ಟು ನೋಡಿದ ವಿಡಿಯೋಗೆ ಅಪ್ರಿಸಿಯೇಷನ್ ಸಿಕ್ಕಿದೆ ಅಂತ ಖುಷಿಯಾಗುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.